ನನ್ನ ಸಮುದಾಯದ ಸಂಘಟನಾ ಚತುರ ಅಂದರೆ ತಪ್ಪಾಗೋದಿಲ್ಲ. ಸಮಾಜದಲ್ಲಿರುವಂಥ ಸಂಘಟನೆ ಮಾಡ್ತಾ ಇಡೀ ರಾಜ್ಯವನ್ನು ಕೆಲಸ ಮಾಡುವಂಥವ್ರು. ಕೊರಟಗೆರೆ ತಾಲೂಕು ಕಾಂತರಾಜು ಅಂತ, ಅದು ಪ್ರೀತಿಯಿಂದ ಎಲ್ಲರೂ ಕೂಡ ಕಾಂತ ರಾಜಾವಲಿ ಅಂತಾನೆ ಕರೀತಾರೆ. ಹಾಗೆ ಮತ್ತೋರ್ವ ನನ್ನ ಸ್ನೇಹಿತ ಮಧು, ತನ್ನೆಲ್ಲ ಕೆಲಸಗಳಿದ್ರೂ ಕೂಡ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ನೋಡಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಪ್ರತಿ ವರ್ಷವೂ ಕೂಡ ಅವರೇ ಮುಂಚೂಣಿಯಲ್ಲಿ ಇರ್ತಿದ್ರು ಕಾರ್ಯಕ್ರಮಕ್ಕೆ ಮಾಡಬೇಕಾದ್ರೆ. ನಾನು ಇದೇ ವರ್ಷ ಬಂದದ್ದು. ನನಗಿಂತ ಹೆಚ್ಚಾಗಿ ಅವರ ಹಳ್ಳಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ರು. ಬಹಳ ಖುಷಿ ಆಯಿತು. ಇನ್ನು ಅಭಿ ಮತ್ತೆ ನಮ್ಮ ಶಾಂತಕುಮಾರ್ ಅವರು, ಇವರೆಲ್ಲರೂ ಕೂಡ ಒಂದು ಸಕ್ರಿಯವಾಗಿ, ಮತ್ತೆ ವೇದ ಅವರು, ವೇದ ಅಲ್ಲ ಸುನೀಲ್ ಅವರು, ಇವರೆಲ್ಲರೂ ಕೂಡ ಅನ್ಯತಾ ಭಾವಿಸ್ಬೇಡಿ, ಒಂದಷ್ಟು ಹೆಸರುಗಳು ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳಲಿಕ್ಕಾಗಿಲ್ಲ. ಎಲ್ಲರೂ ಕೂಡ ಈ ಥರದ್ದೊಂದಷ್ಟು ಒಳ್ಳೆ ಕೆಲಸಗಳಿಗೆ ಕೈ ಜೋಡಿಸ್ತಾ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಈ ಗ್ರಾಮದ ನನ್ನೆಲ್ಲ ತಾಯಂದಿರು, ಅಕ್ಕ ತಂಗಿರು, ನಿಮಗೂ ಕೂಡ ವಿನಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ. ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಿಮಗೆಲ್ಲ ಅದರ ಅರಿವಿದೆ. ಇವತ್ತು ಪರಮ ಪೂಜ್ಯರು ಬಂದಿರುವಂಥ ಉದ್ದೇಶ ಏನು? ರಾಗಿ ತುಂಬ್ಕೊಂಡು ಹೋಗ್ಲಿಕ್ಕ, ತೆಂಗಿನಕಾಯಿ ಇಸ್ಕೊಂಡು ಹೋಗ್ಲಿಕ್ಕ ಅಂತ ಇಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ಭಕ್ತರು, ನನ್ನ ಮಕ್ಕಳು, ನನ್ನ ಕುಟುಂಬ ಹೇಗಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತೇಳಿ ಅವರು ಮೆಲ್ಕು ಹಾಕ್ತಾ ಇರ್ತಾರೆ ಪ್ರತಿದಿನ. ಈ ಭಾಗದಲ್ಲಿ ಹೆಂಗಿದ್ದಾರೆ, ಆ ಭಾಗದಲ್ಲಿ ಹೆಂಗಿದ್ದಾರೆ. ಅದಕ್ಕೆ ಅದನ್ನು ಪ್ಲಾನ್ ಮಾಡಿಕೊಂಡು ವರ್ಷದಲ್ಲಿ ಇದೊಂದು ನೆಪ ಮಾಡಿಕೊಂಡು ನಿಮ್ಮನ್ನು ಮಾತಾಡಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ನೆಪ. ಹಂಗಂತೇಳಿ ನೀವು ಇನ್ನೇನೇನು ಆಲೋಚನೆ ಮಾಡ್ತೀರಿ ಅಂತ ಹೇಳಿ, ಯಾಕೆಂದರೆ ಟೈಮ್ ಸಿಗೋದಿಲ್ಲ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತೇಳಿ ಕಡಿಮೆ ಸಮಯದಲ್ಲಿ ನಿಮ್ಮನ್ನು ಮಾತನಾಡಿಸೋದಕ್ಕೆ ಈ ರೂಪದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಬಟ್ ನಿಮ್ಮ ಆರೋಗ್ಯವನ್ನು ವಿಚಾರಿಸ್ಕೊಳ್ಳೋಕ್ಕೆ ಹೇಗಿದ್ದೀರಾ ಅಂತ. ನಿಜಕ್ಕೂ ಇಂತಹ ಅಪರೂಪದ ವಿಶೇಷ ಮನಸ್ಸುಳ್ಳಂಥವರನ್ನು ಪಡ್ಕೊಂಡಿರೋದು ನಿಜಕ್ಕೂ ನಾವೆಲ್ಲರೂ ಕೂಡ ಧನ್ಯ ಅಂತ ನಾನು ಭಾವಿಸ್ತೇನೆ. ಎಲ್ಲಿ ಹಮ್ಮು ಬಿಮ್ಮಿಲ್ದೆ, ನಾನು ನನ್ನದು ಅನ್ನುವಂಥ ಅಹಮ್ಮಿಲ್ಲದೆ, ಎಲ್ಲ ನನ್ನದು, ಎಲ್ಲ ನಮ್ಮವಳು ಅನ್ನುವಂಥ ಒಂದು ಬಾಂಧವ್ಯ ಇಟ್ಕೊಂಡು ಸಾಕ್ತಾ ಇರುವಂಥ ವ್ಯಕ್ತಿತ್ವ ಇವರದು. ಏಕೆಂದರೆ ಒಂದು ಜಾತಿಗೆ ಸೀಮಿತವಾದವರಲ್ಲ, ಜಾತ್ಯತೀತವಾಗಿರುವಂಥವರು, ಎಲ್ಲ ಜಾತಿ ಸಮುದಾಯಗಳಿಗೆ ಬೇಕಾದವರು ಮತ್ತು ನೆಚ್ಚಿನ ಗುರುಗಳಾಗಿರುವಂಥವರು ನನ್ನ ಗುರುಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ನಾವು ಅವರನ್ನು ಕಣ್ ತುಂಬಿಕೊಳ್ತಾ ಇರೋದು ನಿಜಕ್ಕೂ ಇದೊಂದು ಸಂತೋಷದಾಯಕ ವಿಚಾರ. ಇವತ್ತು ನನ್ನ ತಾಯಂದ್ರೆಲ್ಲ ಕೂತ್ಕೊಂಡಿದ್ದೀರಿ. ಇವತ್ತು ಕಡಿಮೆ ಸಂಖ್ಯೆ ಇದೆ ಅಂತ ಏನಿಲ್ಲ, ಭಾಳಷ್ಟು ದೊಡ್ಡ ಸಂಖ್ಯೆ ಇದೆ. ಯಾಕೆಂದರೆ ಹೊಟ್ಟೆಪಾಡಿಗೋಸ್ಕರ ಹೋಗಲೇಬೇಕಾಗಿದೆ. ಸಂಜೆ ಆಗ್ತಿದ್ದಂತೆ ನಿಮ್ಮ ಕೆಲಸಗಳ ಕಾರ್ಯಗಳ ಕಡೆ ಫೋಕಸ್ ಮಾಡಬೇಕಾಗಿದೆ. ಪೂಜ್ಯರು ಹೇಳ್ತಾ ಇದ್ರು, 4 ಜನ ಇರಲಿ, ಇಬ್ಬರು ಇರಲಿ, ಯಾಕೆಂದರೆ ಅಲ್ಲಿದ್ದರೂ ಕೂಡ ನನ್ನ ಮಕ್ಕಳು ನಮ್ಮನ್ನೇ ನೆನೆಸ್ಕೊಂಡಿರ್ತಾರೆ. ಆದರೆ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಬದ್ಧತೆಯಿಂದ ಮಾಡಿ ಕೊಡೋದನ್ನು ಕೊಟ್ಟು ಹೊರಟೋಗಿರ್ತಾರೆ. ಯಾಕೆಂದ್ರೆ ಹೋಗಲೇಬೇಕು ಅಂತ ಅವರೇ ಹೇಳ್ಕೊಳ್ತಾ ಇದ್ರು. ಯಾಕೆಂದರೆ ನಮಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತು, ನಿಮ್ಮ ಪ್ರತಿ ಮನಸ್ಸುಗಳು ಹೇಗಿದ್ದಾವೆ ಅಂತ. ನಿಮ್ಮನ್ನೆಲ್ಲ ಅವರನ್ನು ಸ್ಮರಿಸ್ತಾರೆ, ಇವತ್ತೆಲ್ಲ ಅವ್ರು ಸ್ಮರಿಸ್ತಿದ್ದಾರೆ ಅಂತಂದರೆ ನಿಮ್ಮ ಒಳ್ಳೆತನ. ಕರ್ನಾಟಕದ ಯಾವ ಭಾಗಕ್ಕೆ ಹೋದರೂ ಕೂಡ, ಯಾವುದೇ ಕಾರ್ಯಕ್ರಮ ಅಂತ ಬಂದರೂ ಕೂಡ ಫಸ್ಟ್ ಹೇಳುವಂಥ ಊರು ತಿಪ್ಟೂರು ತಾಲೂಕು. ತಿಪ್ಟೂರು ತಾಲೂಕಿನ ಜನ ಹೃದಯವಂತರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇನ್ನೊಂದೇನು ಅಂದರೆ ನಮ್ಮ ಅನ್ನದಾತರು ಅಂತ ತುಂಬ ಕೃತಜ್ಞ ಭಾವನೆಯಿಂದ ಮಾತಾಡ್ತಾರೆ. ಅಂಥ ನಿಮ್ಮನ್ನು ನೋಡುವಂಥ ಒಂದು ಒಳ್ಳೆ ಮನಸ್ಸುಗಳು ನಮಗೆ ಸಿಗ್ತಲ್ಲ, ನಾವು ಅದೃಷ್ಟವಂತರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಖ್ಯವಾಗಿ ಈಗೇನು ಸಮಾಜ ಇದೆ, ಅನ್ಯ ಸಮಾಜದ ಜೊತೆ ಎಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು. ಇಲ್ಲಿ ನಾವು ಒಂದು ಸೀಮಿತ ಆಗಿ ಹೋಗೋದಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ನಮ್ಮಿಂದ ಏನಾಗುತ್ತೆ ಹೆಲ್ಪ್ ಮಾಡಬೇಕು, ಅವರಿಂದ ಏನಾಗುತ್ತೆ ಅಂತ ನಮ್ಮ ಕಡೆಗೆ ನಮ್ಮ ಕುಟುಂಬಗಳಿಗೆ ಹೆಲ್ಪ್ ಮಾಡಿಸ್ಕೊಂಡು ಹೋಗಬೇಕು. ಅದು ಕುಟುಂಬಗಳನ್ನು ಉದ್ಧಾರ ಮಾಡಬೇಕಾದ್ರೆ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಾಗಿದೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬಡತನದಲ್ಲಿ ಹುಟ್ಟಿದ್ದೀವಿ ಸರಿ, ಬಡತನದಲ್ಲಿ ಸಾಯೋದು ಬೇಡ. ಬಡತನದಲ್ಲಿ ಹುಟ್ಟುಬಿಟ್ಟಿದ್ದೀವಿ, ಬಟ್ ಬಡತನದಲ್ಲಿ ಸಾಯೋದು ಬೇಡ ಅಂದರೆ ಒಂದಷ್ಟು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಮುಖ್ಯ ಹೋರಾಟಕ್ಕೆ ಒಂದು ತಳಹದಿ ಶಿಕ್ಷಣ. ನಮ್ಮ ಮಕ್ಕಳಿಗೆ ಒಂದಷ್ಟು ಅಕ್ಷರ ಜ್ಞಾನವನ್ನ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ ಅಮ್ಮ. ಯಾಕೆಂದ್ರೆ ನನ್ನ ತಾಯಂದ್ರಾಗಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಬಡವರಲ್ಲ, ಶ್ರೀಮಂತರಿದ್ದೀವಿ. ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರ ಕಡೆ ಗಮನ ಕೊಡೋಣ. ಯಾವತ್ತು ನಾವು ಶಿಕ್ಷಣ ಕೊಡಿಸ್ತೀವಿ, ತಾನಾಗಿ ಪ್ರತಿಯೊಂದನ್ನ ಅವ್ರು ಪಡ್ಕೊಳ್ತಾ ಹೋಗ್ತಾರೆ.
ನಾವು ಉದ್ಧಾರ ಆಗ್ತೀವಿ, ಕುಟುಂಬ ಉದ್ಧಾರ ಆಗುತ್ತೆ, ಸಮಾಜ ಉದ್ಧಾರ ಆಗುತ್ತೆ. ಜೊತೆಗೆ ನಮ್ಮದು ಅಂತ ಒಂದು ಕೇಂದ್ರ ಬಿಂದು, ಒಂದು ಮಠ ಅಂತ ಇದೆ. ಆ ಮಠದಲ್ಲಿ ಅದೆಷ್ಟೋ ನಿರ್ಗತಿಕರಿದ್ದಾರೆ, ಅನಾಥರಿದ್ದಾರೆ, ಎಷ್ಟೋ ತಂದೆ ತಾಯಿಗಳು ಇಲ್ಲದೂ ಇದ್ದಾರೆ. ಇವತ್ತು ಯಾರು ಸಾಕದಿದ್ದಾಗ ನಮ್ಮ ಪರಮ ಪೂಜ್ಯರು, ನಮ್ಮ ಗುರುಗಳು ಅವರನ್ನು ಎತ್ಕೊಂಡೋಗಿ ಸಾಕೊಳ್ತಾ ಇದ್ದಾರೆ. ಪ್ರತಿದಿನ ಇಲ್ಲಿದ್ದಾರೆ, ಅಲ್ಲಿ ಕಾಲು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಶಾಲೆಯಿಂದ ಬಂದ್ರ ಅಂತ ವಿಚಾರಿಸ್ಕೊಳ್ತಾ ಇದ್ದಾರೆ. ಅಂದರೆ ತಾಯಿ ಆಗಿದ್ದಾರೆ, ತಂದೆ ಆಗಿದ್ದಾರೆ, ಇಡೀ ಕುಟುಂಬದ ಮುಖ್ಯಸ್ಥರಾಗಿದ್ದಾರೆ. ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾದಂಥ ಒಂದು ಸಂದರ್ಭ ಇದಾಗಿದೆ. ನೀವು ಒಬ್ಬರಂತೆನೇ ಕೂತ್ಕೊಂಡಾಗ, ಅಲ್ಲಿ ನನ್ನ ಅಕ್ಕ ತಂಗಿರಿದ್ದಾಗ ಇಲ್ಲ ನಾವು ಒಂದೊಂದು ಮಾತಾಡಬೇಕು, ಇಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಟ್ರಿಪ್ ಹಾಕ್ಕೊಡೋದ್ರ ಬದಲು ಒಂದು ವಾರದಲ್ಲಿ ಒಂದು ಪ್ಲಾನ್ ಮಾಡ್ತೇವೆ. 2 ದಿನ ನಾವು ಇಲ್ಲಿ ಹೋಗಿ ಬರೋಣ, ಚಿತ್ರದುರ್ಗಕ್ಕೆ ಹೋಗಿ ಬರೋಣ, ಪೂಜ್ಯರು ನೋಡ್ಕೊಂಡು ಬರೋಣ, ಗುರುಗಳು ನೋಡ್ಕೊಂಡು ಬರೋಣ, ಅವ್ರಿಗೆ ಏನೊಂದು ಖುಷಿ ಆಗುತ್ತೆ, ನನ್ನ ಕುಟುಂಬದವರು ಬಂದ್ರಲ್ಲ ಅಂತ ಹೇಳಿ. ಮತ್ತೆ ನಾನು ಪ್ರೀತಿಯಿಂದ ಹೇಳೋದೇನು ಅಂದರೆ, ನಾನು ಪ್ರತಿ ಕಡೆ ಹೋದಾಗೆಲ್ಲ ಹೇಳ್ತಿರ್ತಿದ್ದೇನೆ, ನಾನು ದುಡಿದ 30% ಅಂದರೆ 100 ರೂಪಾಯಲ್ಲಿ 30 ರೂಪಾಯಿ ಹಿಂಗೆ ಪೂಜ್ಯರ ಹೆಸರು ಹೇಳ್ಕೊಂಡು ಎತ್ತಿಡ್ತಾ ಇದ್ದೀನಿ. ಅಂದ್ರೆ ಅವ್ರದ್ದಲ್ಲ, ಅವ್ರು ಸಾಕೊಂಡ್ರ ಮಕ್ಕಳೇ, ಸಾಕ್ತಾ ಇರೋಂಥ ಕಂದಮ್ಮಗಳ ಬದುಕನ್ನು ಹಸು ಮಾಡೋದು. ಅವ್ರಿಗೆ ಏನೇನು ಬೇಕು ಓದೋದ್ರಿಂದ ಹಿಡಿದು ಅವರ ಹಸು, ಅವರ ಬಟ್ಟೆ ಎಲ್ಲನೂ ಕೂಡ ಅದೆಷ್ಟು ಕಂದಮ್ಮಗಳ ಉಸಿರನ್ನ ಕಾಯ್ತಾ ಇದ್ದಾರೆ, ಬದುಕಿಸ್ತಾ ಇದ್ದಾರೆ. ಅವರೊಬ್ಬರ ಮೇಲೆ ನಾವು ಜವಾಬ್ದಾರಿ ಹಾಕೋದು ಬೇಡ. ಅವ್ರ ಆಸೆ ಇಟ್ಕೊಂಡಿದ್ದಾರೆ. ಯಾರಿಗೆ ಮಕ್ಕಳಿಂದ ದೂರ ಉಳಿದಿರ್ತಾರೋ, ವೃದ್ಧರು, ವಯಸ್ಸಾದವರು, ಅವ್ರನ್ನೆಲ್ಲ ತಗೊಂಬಂದು ಸಾಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಈಗ ಅದರದ್ದೇ ಒಂದು ತಯಾರಿಯನ್ನ ಮಾಡ್ತಿದ್ದಾರೆ. ನನ್ನ ಮಕ್ಕಳು, ನನ್ನ ಸಮಾಜದ ಮಕ್ಕಳುಗಳು, ಬೇರೆ ಮಕ್ಕಳು ಯಾರ ಇದ್ರು ಕೂಡ ಎಲ್ಲಾದ್ರೂ ಸೇರಿಸ್ಕೊಂಡು ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಅಂಥವ್ರು ನಾವೆಲ್ಲ ಕೈ ಜೋಡಿಸ್ಬೇಕಲ್ಲ. ಹಾಗಾಗಿ 6 ತಿಂಗಳಿಗೋ, ವರ್ಷಕ್ಕೋ, 1 ವರ್ಷಕ್ಕೆ 2 ಸಲ 3 ಸಲ ಮಠಕ್ಕೆ ಹೋಗ್ಬರು, ಒಂದು ಪ್ರತೀತಿಯನ್ನು ಇಟ್ಕೊಳ್ಳಿ. ಹೋಗಿ ಮಠ ನೋಡ್ಕೊಳ್ಳಿ, ಅಜ್ಜರೊಂದು ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ, ಇಡೀ ಚಿತ್ರದುರ್ಗ ಕೋಟೆ ಎಲ್ಲ ನೋಡಿಕೊಂಡು ಮುಂದಿನ ಹೋಗ್ಬೋದು. ಈ ಥರದ್ದೊಂದು ಆಲೋಚನೆಯನ್ನು ಮಾಡಿ, ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ, ಒಂದಷ್ಟು ಮಕ್ಕಳಿಗೂ ಕೂಡ ಒಳ್ಳೆ ಗುರುಗಳು ಅಂದ್ರೆ ಯಾರು, ಹುಟ್ಟಿದ ಸಮಾಜ ಅಂದ್ರೆ ಏನು, ಅದ್ರ ಕೊಡುಗೆ ನಾವೇನು ಕೊಡಬೇಕಾಗಿದೆ, ಇದ್ರ ಬಗ್ಗೆ ಪ್ರತಿದಿನ 10 ನಿಮಿಷ ಹೇಗೆ. ಸ್ವಾರ್ಥ ಕಲಿಸೋದು ಬೇಡ, ಜಾತಿಯನ್ನು ತುಂಬೋದು ಬೇಡ ನಾವು, ಬಟ್ ಸಮಾಜಕ್ಕೋಸ್ಕರ ತ್ಯಾಗ ಮಾಡ್ತಾ ಇರುವಂತ ಒಂದಷ್ಟು ಗುರುಗಳ ಬಗ್ಗೆ ತಿಳಿಸಿ. ಜೊತೆಗೆ ನಿಮ್ಮ ಕಷ್ಟಗಳನ್ನು ನಿಮ್ಮ ಮಕ್ಕಳಿಗೆ ಪ್ರತಿದಿನ 10 ನಿಮಿಷ ಹೇಳ್ಕೊಡಿ. ನೀವೇನು ದುಡಿತಿದ್ದೀರಿ, ಏನು ಕಷ್ಟ ಬೀಳ್ತಿದ್ದೀರಿ, ಹೆಂಗೆಲ್ಲ ನೋವು ಅನುಭವಿಸ್ತಾ ಇದ್ದೀರಿ, ನೀವು ಅರ್ಧಿವಂತ ಬಟ್ಟೆಗಳನ್ನು ಮಕ್ಕಳಿಗೆ ತೋರಿಸ್ತೀರಿ. ನೀವು ಹಾಕೊಳ್ಳುವಂಥ ಲಂಗಗಳು, ಆ ಲಂಗಗಳು ಎಷ್ಟೋ ಲಂಗಗಳು ಹರಿದೋಗಿರುತ್ತೆ. ಅದೇ ಲಂಗಗಳನ್ನು ಒಂದು ಸ್ಟಿಚ್ ಮಾಡಿ ಹಾಕೊಳ್ತಿರ್ತೀರಿ, ಅದೇ ಲಂಗಗಳನ್ನೇ ಹಾಕೊಳ್ತಿರ್ತೀರಿ. ಅಂಥದ್ದನ್ನು ಮಕ್ಕಳಿಗೆ ತೋರಿಸೋ ಕೆಲಸ ಮಾಡಿ. ಯಾವಾಗ ಇದನ್ನ ನಾವು ಮಾಡ್ತಾ ಹೋಗ್ತೀವಿ, ಮಕ್ಕಳಿಗೆ ನಮ್ಮ ಮೇಲೆ ನಮ್ಮ ಕಷ್ಟಗಳು ಎಲ್ಲ ಅರಿವಾದಾಗ ಒಂದು ಗೌರವ ಬರುತ್ತೆ, ಒಂದು ಜವಾಬ್ದಾರಿ ಬರುತ್ತೆ. ಯಾಕೆಂದ್ರೆ ನಮ್ಮ ಮಕ್ಕಳು ನಾವೇ ಕಾಪಾಡ್ಕೊಳ್ಳಿ, ಮುಂದೆ ಇಡೀ ಕುಟುಂಬವನ್ನ ನೋಡ್ಕೊಳ್ಳೋರವರು, ಇಡೀ ಸಮಾಜದ ಒಂದು ಮುನ್ನಡೆಸುವಂತ ವ್ಯಕ್ತಿಗಳವರು ಪರಮ ಪೂಜ್ಯರಿಗೆ ಅದೇ ಬೇಕಾಗಿದೆ. ಇನ್ನೇನು ನಿಮ್ಮಿಂದ ಬಯಸೋದಿಲ್ಲ, ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ನಾವು ಅವ್ರು ಕೇಳೋವರೆಗೂ ಇಟ್ಕೊಳ್ಳೋದು ಬೇಡ. ಪ್ರತಿ ವರ್ಷ ನಿಮಗೆ ಗೊತ್ತಿರಬೇಕು, ಸುಮಾರು ಒಂದು ಪ್ರತಿಭಾ ಪುರಸ್ಕಾರ ಅಂತನೋ ಅಥವಾ ಕಾಯಕ ಜನೋತ್ಸವದ ಕಾರ್ಯಕ್ರಮ ಆಗುತ್ತೆ ವರ್ಷಕ್ಕೊಂದ್ಸಲಿ. ಜನವರಿ 5-6ನೇ ತಾರೀಕು ಸುಮಾರು 50-60 ಲಕ್ಷ ರೂಪಾಯಿ ಖರ್ಚಾಗ್ತಾರೆ. 50-60 ಅಷ್ಟು ಖರ್ಚಾಗ್ಬೇಕಂದಾಗ ಅವ್ರು ಯಾರಿಂದ ನಿರೀಕ್ಷೆ ಮಾಡದೆ ಸ್ವಂತ ದುಡ್ಡನ್ನ ಹಾಕೊಳ್ತಿರ್ತಾರೆ. ಅದೆಲ್ಲಿಂದ ಬರಬೇಕು? ಅದ್ಯಾರ ಬೇರೆಯವ್ರಿಗಲ್ಲ, ನಮ್ಮ ಮಕ್ಕಳಿಗೆ ನಮ್ಮನ್ನೇ ಕೂಡಿಸಿ ಕಾರ್ಯಕ್ರಮ ಮಾಡ್ತಿರ್ತಾರೆ. ನಾವೆಲ್ಲರೂ ಕೈ ಜೋಡಿಸೋಣ. ವರ್ಷಕ್ಕೆ 2 ಬಾರಿ 3 ಬಾರಿ ಆ ಕಡೆ ಹೋಗಿ ಬರೋದು ಫೋಕಸ್ ಮಾಡಿ, ಗಮನ ಹರಿಸಿ, ಒಳ್ಳೇದಾಗುತ್ತೆ, ನಮ್ಮದು ಸಂತೋಷ ಆಗುತ್ತೆ ಅಂತ ಹೇಳಿ ಪರಮ ಪೂಜ್ಯರು ಈ 1-2 ಮಾತನ್ನ ಹಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಿಗೆ ನಮಸ್ಕಾರ ಮಾಡಿ, ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಗಣ್ಯ ಅಣ್ಣಂದರಿಗೆ ನಮಸ್ಕಾರ ಮಾಡಿ, ಹಾಗೆ ನನ್ನೆಲ್ಲ ಸ್ನೇಹ ಬಳಗ ಸ್ನೇಹಿತರು, ನನ್ನ ಸಹೋದರರಿಗೂ ಕೂಡ ನಮಸ್ಕರಿಸಿ, ನಿಮಗೂ ಕೂಡ ಸ್ವಲ್ಪ ಸಾವಧಾನವಾಗಿ ನನ್ನ ಮಾತನ್ನು ಅರ್ಪಿಸ್ಕೊಂಡಿದ್ದೀರಿ, ಆಲಿಸಿದ್ದೀರಿ, ನುಂಗಿದ್ದೀರಿ, ನಿಮಗೂ ಕೂಡ ನಮಸ್ಕಾರ ಮಾಡಿ.